ನಮ್ ಈ ಸೌತ್ ಕೆನಡಾದಲ್ಲಿ ಕಾಸರಗೋಡು ಸೌತ್ ಕೆನಡಾ ಬೆಲ್ಟ್ ಅಲ್ಲಿ ಎಲ್ಲಿ ಹೋದ್ರು ಕೆರೆ ಕಾಣುತ್ತೆ. ಆ ಕೆರೆಗೊಂದು ಸುರಂಗ ಇರುತ್ತೆ. ಅಂದ್ರೆ ಕೆರೆಯ ನೀರಿನ ಮೂಲವೇ ಸುರಂಗ. ಹೊರತೆ ಬರ್ತಿದೆ ಅದಕ್ಕೆ ಅಂದ್ರೆ ಮೇಲೆ ಮರ ಇರ್ಬೇಕು. ಮೇಲೆ ತಾಯಿ ಬೇರಿನ ಮರ ಇದ್ರೆ ಅಂದ್ರೆ ಮಣ್ಣಲ್ಲಿ ಒಂದು ಪ್ಯೂರಿಟಿ ಇದೆ. ಒಮ್ಮೆ ನೆಟ್ಟು ಬಿಟ್ರೆ ಅಷ್ಟು ಕೆಮಿಕಲ್ ಹಾಕದಿದ್ರೆ ಅದು ಅದರಷ್ಟಕ್ಕೆ ಬೆಳೀತಾ ಹೋಗುತ್ತೆ. ಮತ್ತೆ ನೀವು ಪ್ರೂನ್ ಮಾಡ್ತಾ ಇದ್ರೆ ಸರ್, ಒಮ್ಮೆ ನೆಟ್ಟು ನಾನು ಮೊದಲು ನೋಡಿದ್ದೇನೆ, ಒಂದೇ ಬದನೆ 5 ವರ್ಷ ಇತ್ತು. ನೀವು ನಿಮ್ಮ ಕೈತೋಟ ಪ್ರಯೋಗದಲ್ಲಿ ನೀವೊಂದು ಐಡಿಯಾ ಮಾಡಿದ್ರಿ, ಎಲ್ಲ ಹಂಚಿನ ಸಾಲಿಟ್ಟು ಒಂದು ಬೆಡ್ ತರ ಮಾಡಿದ್ರಿ. ಇದು ನನ್ನ ಐಡಿಯಾ. ಅಂದ್ರೆ ಈ ಗ್ಯಾಪ್ ಅಲ್ಲಿ ಇದನ್ನ ಲಾಕ್ ಮಾಡಿ ಬಿಡುತ್ತೆ. ಇಲ್ಲಿ ಸರಿಗೆ ಕೆಳಗೆ ಮೇಲೆ ಸರಿಗೆ ಏನಾಗಲ್ಲ, ಗ್ರೋ ಬಾಗ್ ತರ ಯೂಸ್ ಆಗುತ್ತೆ. ಹೆಚ್ಚಿನ ನೀರು ಇಲ್ಲೇ ಹೋಗುತ್ತೆ. ಕೈತೋಟ ಮಾಡುವವರು ಇದನ್ನು ಮಾಡ್ಲಿಕ್ಕೆ ಆಗಿದ್ರೆ ಅದು ಮೂರ್ಖತನೇ ಸರಿ. ಯಾಕಂದ್ರೆ ಈ ಅತ್ಯಂತ ಸುಲಭವಾಗಿ ಮಾಡ್ಲಿಕ್ಕೆ ಆಗುವಂತ ಕೃಷಿ. ಜಸ್ಟ್ ಜೀವಾಮೃತ ಹಾಕುದು, ನಂತರ ತನ್ನಷ್ಟೇ ಇದು ತೊಂಡೆಕಾಯಿ. ಅದಕ್ಕೆ ಏನು ಹಾಕಲ್ಲ, ಜೀವಾಮೃತ ಒಂದೇ. ಅದು ಜೀವಾಮೃತ 1 ವರ್ಷ ಮಳೆಗಾಲದಲ್ಲಿ ಹಾಕಿದ್ದು. ನಂತರ ಮಲ್ಚಿಂಗ್ ಯಾವುದೇ ಕೆಮಿಕಲ್ ಹಾಕಲ್ಲ. ಅಲ್ಲಿದ್ದ ಎರೆಹುಳ ಹಾಗೇ ಇರ್ತದೆ. ಬೇಸಿಗೆಗಾಲದಲ್ಲಿ ಆ ಎರೆಹುಳ ಸುಪ್ತಾವಸ್ಥೆಗೆ ಹೋಗುತ್ತೆ, ಮಳೆಗಾಲದಲ್ಲಿ ತಿರುಗಿ ಬರುತ್ತೆ, ಅದರ ಕೆಲಸ ಮಾಡುತ್ತೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಮ್ಮ ಕಾಳು ಮೆಣಸಿನ ತುಂಬಾ ವಿಡಿಯೋಗಳನ್ನು ಇವರ ಬಗ್ಗೆ ನೀವು ನೋಡಿದ್ರಿ. ನಾನಿರುವಂತದ್ದು ಕಾಸರಗೋಡು ಜಿಲ್ಲೆಯ ಕಾಟುಕುಟಿಕೆ ಗ್ರಾಮದಲ್ಲಿ ಮನೀಶ್ ಗಂಭೀರ ತೋಟದಲ್ಲಿದ್ದೇನೆ. ಅವರು ತುಂಬಾ ಕೃಷಿಕರು, ಅದರೊಟ್ಟಿಗೆ ಕಾಳು ಮೆಣಸನ್ನು ಅದ್ಭುತವಾಗಿ ನರ್ಸರಿ ಮಾಡಿದ್ದಾರೆ. ಆದ್ರೆ ಅವ್ರ ಮನೆಗೆ ಬೇಕಾದ ತರಕಾರಿಗಳನ್ನು ಅವರೇ ಬೆಳೆದಿದ್ದಾರೆ. ಯುವಕರಲ್ಲಿ ಇಂಥ ಒಂದು ಆಸಕ್ತಿ ಇರುವಂತದ್ದು ಮತ್ತು ಜನರಿಗೆ ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡುವುದು ತುಂಬಾ ಇಂಪಾರ್ಟೆಂಟ್. ಏನೇನು ತರಕಾರಿ ಬೆಳೀತಾರೆ ಮತ್ತು ಏನೇನು ರೀತಿಯ ಕೃಷಿಯನ್ನು ಮಾಡ್ತಾರೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ನಿಮ್ಮೆಲ್ಲ ಯುವ ಸಮುದಾಯಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಮನೀಶ್ ಮನೆ ಎದುರುಗಡೆ ಇದ್ದೇನೆ. ಮನೆ ಎದುರುಗಡೆನೆ ಹರಿವೆಯನ್ನು ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಹರಿವೆ. ಮನೀಶ್ ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಆರಾಮ. ನೇರ ಟಾಪಿಕ್ ಬರುವ. ಸರಿ. ಸಾಧಾರಣವಾಗಿ ನೀವು ಕೆಮಿಕಲ್ ಇನ್ನೊಂದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದ್ರಿ. ನಾವು ಎಲ್ಲರೂ ಹೇಳ್ತೇವೆ ಕೆಮಿಕಲ್ ಹಾಕ್ತಾರೆ. ಅದು ಕೆಮಿಕಲ್ ಹೇಗೆ ರಿಯಾಕ್ಟ್ ಆಗ್ತದೆ ಮತ್ತು ಸಾವಯವದಿಂದ ಏನು ಉಪಯೋಗ ಆಗುತ್ತೆ ಮತ್ತು ಯಾವ್ದಾವ್ದೆಲ್ಲ ತರಕಾರಿಗಳು ನೀವು ಬೆಳೆದಿದ್ದೀರಿ? ಅಂದ್ರೆ ನೀವು ಇಷ್ಟೇ ಫ್ರೆಶ್ ಇರುವ ಸೊಪ್ಪುಗಳನ್ನ ಮಾರ್ಕೆಟ್ ಇಂದ ತರ್ತೀರಾ. ನೀವು ಹೇಳ್ತೀರಾ ನೋಡ್ಲಿಕ್ಕೆ ಫ್ರೆಶ್ ಇರುತ್ತೆ ಅಂತ. ಆ ಫ್ರೆಶ್ ಇರ್ಲಿಕ್ಕೆ ಎಷ್ಟು ಇನ್ಸೆಕ್ಟಿಸೈಡ್, ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಹೊಡೆದಿರ್ತಾರೆ ನಿಮ್ಗೆ ಗೊತ್ತಿರಲ್ಲ. ನೋಡ್ಲಿಕ್ಕೆ ಫ್ರೆಶ್ ಇರುತ್ತೆ, ಅದರಲ್ಲಿ ಫ್ರೆಶ್ ಇರುವ ಕೆಮಿಕಲ್ ಇರುತ್ತೆ, ಅದು ನಿಮ್ಗೆ ಗೊತ್ತಿರಲ್ಲ. ನೀವೇ ತರಕಾರಿ ಮಾಡಿದ್ರೆ ನಿಮಗೆ ಬೇಕಾದ ರೀತಿಯ ನೈಜ ಸೊಪ್ಪುಗಳು ನಿಮ್ಗೆ ಮಾಡ್ಬೋದು. ಅಂದ್ರೆ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಸ್ವಲ್ಪ ಕಾನ್ಸೆಪ್ಟ್ ಸ್ವಲ್ಪ ಹೇಳ್ತೇನೆ. ಅಂದ್ರೆ ಅದರಲ್ಲಿ ಅದು ಒಮ್ಮೆ ಸ್ಪ್ರೇ ಮಾಡಿದ್ರೆ ಅದ್ರಲ್ಲಿ 2 ರೀತಿ ಇದೆ, ಕಾಂಟ್ಯಾಕ್ಟ್ ಅಂಡ್ ಸಿಸ್ಟಮಿಕ್. ಕಾಂಟ್ಯಾಕ್ಟ್ ಅಂದ್ರೆ ಈ ಸರ್ಫೇಸ್ ಅಲ್ಲಿ ಅದು ಮೇಲೆ ಇರುತ್ತೆ, ನೀವು ವಾಶ್ ಮಾಡಿದ್ರೆ ಹೋಗುತ್ತೆ. ಈಗ ಬೋರ್ಡು ಕೆಲವೊಂದು ಕಾಂಟ್ಯಾಕ್ಟ್ ಎಲ್ಲ ಇರುತ್ತೆ, ಮ್ಯಾಂಕೋಸಿಬ್ ಕೆಲವೊಂದು ಇರುತ್ತೆ, ಕಾಪರ್ ಆಕ್ಸಿಕ್ಲೋರೈಡ್, ಅದೆಲ್ಲ ಸರ್ಫೇಸ್ ಅಲ್ಲಿ ತೊಳೆದ್ರೆ ಹೋಗುತ್ತೆ. ಇದು ಆ ತರ ಅಲ್ಲ. ಅದೊಮ್ಮೆ ಸ್ಪ್ರೇ ಮಾಡಿದ್ರೆ ಇಟ್ ಪೆನೆಟ್ರೇಟ್ ಇನ್ ಟು ದಿ ಪ್ಲಾಂಟ್ ಟಿಶ್ಯೂ, ಗಿಡಗಳ ಒಳಗಡೆ ಹೋಗುತ್ತೆ. ಮಿನಿಮಮ್ 15 ರಿಂದ 60 ದಿವಸ ತನಕ ಇರುತ್ತೆ. ಅಂದ್ರೆ ಅದಕ್ಕೆ ಬೇರೆ ಬೇರೆ ಇದೆ, ಅದಕ್ಕೆ ಇರ್ಲಿಕ್ಕೆ ಅದು 15 ಯಾಕೆ ಹೇಳುದಂದ್ರೆ ಕೆಲವೊಂದು ಕೆಮಿಕಲ್ ಹಾಫ್ ಲೈಫ್ ಪೀರಿಯಡ್ ಅಂತ ಇರುತ್ತೆ. ರೆಸಿಡ್ಯೂ ಹಾಫ್ ಲೈಫ್ ಪೀರಿಯಡ್ ಮೇಲೆ ಡಿಪೆಂಡ್. ಅದ್ರ ಹಾಫ್ ಲೈಫ್ ಪೀರಿಯಡ್ ಯಾವ್ದು ಎಷ್ಟು ಅಂತ ಇರುತ್ತೆ, ಅದರ ಮೇಲೆ ಅದು ಅಷ್ಟು ದಿವಸ ಇರುತ್ತೆ. ಯಾವುದೇ ತರಕಾರಿ ಆಗಿರಲಿ ಅದರ ಶೆಲ್ಫ್ ಲೈಫ್ ಕಡಿಮೆ. ನಾವು ಈಗ ತೆಗ್ದ್ರೆ 4 ದಿವಸದಲ್ಲಿ ಮಾರ್ಕೆಟಿಗೆ ಕೊಡ್ತೇವೆ. ಇದನ್ನು ಸ್ವಲ್ಪ ಇದು ಎಡೆ ತೆಗೆದು ಮಾರ್ಕೆಟಿಗೆ ಕೊಡ್ತೇವೆ. ಅದು ಇನ್ನೊಂದು 4 ದಿವಸ ನಿಮ್ಮ ಹೊಟ್ಟೆಗೆ ಹೋಗುತ್ತೆ. ಆಗ ಅದರ ತರಕಾರಿ ಜೊತೆ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಇರುತ್ತೆ. ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಇದೆ, ಸಿಸ್ಟಮಿಕ್ ಫಂಗಿಸೈಡ್ ಇದೆ. ಫಂಗಿಸೈಡಿನ ಬಳಕೆ ಇದೆ ಕಡಿಮೆ, ತರಕಾರಿಗಳಿಗೆ ಇದೆ. ಬಯೋಸ್ಟಿನ್ ಬಳಸುವುದು ನೋಡಿ, ಯಾಕಂದ್ರೆ ಅದರಲ್ಲಿ ಬಯೋಸ್ಟಿನ್ ಫೋಟೋದಲ್ಲೇ ಫಂಗಿಸೈಡ್ ತರಕಾರಿಯ ಚಿತ್ರ ಇದೆ. ಅರ್ಥ ಆಯ್ತಾ? ಹೇಗೋ ಅದರ ಸೆಲ್ಫ್ 15 ದಿವಸಕ್ಕಿಂತ ಮೇಲೆ ಇದ್ದೇ ಇರುತ್ತೆ, ಮಿನಿಮಮ್ 15 ದಿವಸ. ಆದ್ರಿಂದ ಎಷ್ಟೇ ಫ್ರೆಶ್ ಇರಲಿ ಮಾರ್ಕೆಟ್ ತರಕಾರಿ, ನೀವು ನಿಮಗೆ ಬೇಕಾದ ತರಕಾರಿ ನೀವು ಬೆಳೆಸಿದ್ರೆ ಉತ್ತಮ. ಸ್ವಲ್ಪ ಆಗುವಷ್ಟು. ಈಗ ನೀವು ಇಷ್ಟೆಲ್ಲ ಜಾಗ ಇದೆ, ಹೌದು, ನೀವು ಮನೆ ಎದುರುಗಡೆ ಇದನ್ನ ಹಾಕಿದ್ರಲ್ಲ, ಯಾಕೆ? ಅಲ್ಲ, ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಒಂದು ನವಿಲಿನ ಸಮಸ್ಯೆ, ನವಿಲು ಬರ್ತಾ ಇರುತ್ತೆ. ಇನ್ನೊಂದು ನಾವು ರಾತ್ರಿ ಇಡೀ ಲೈಟ್ ಹಾಕ್ತೇವೆ. ಅಂದ್ರೆ ಕೀಟಗಳು ಉಪದ್ರ ಕೊಡುದೇ ರಾತ್ರಿ. ರಾತ್ರಿ ಲೈಟ್ ಹಾಕಿದ್ರೆ ಏನು ಬರಲ್ಲ. ನೋಡಿ ಇಷ್ಟು ಫ್ರೆಶ್ ಇದೆಯಲ್ಲ, ಇಲ್ಲಿ ತನಕ ಇವನ್ ಬೇವಿನ ಎಣ್ಣೆ ಕೂಡ ಸ್ಪ್ರೇ ಮಾಡ್ಲಿಲ್ಲ. ಏನಾದ್ರೂ ಇದೆಯಾ? ಏನಾದ್ರೂ ಚಿಕ್ಕ ಇದ್ದೆ, ಆದ್ರೆ ಏನಾದ್ರೂ ಇದೆಯಾ? ನೋಡಿಲ್ಲ, ಏನಿಲ್ಲ. ಅದು ರಾತ್ರಿ ಲೈಟ್ ಹಾಕಿದ್ರೆ. ಯಾವ್ದು? ನಮ್ಮ ನಾಡನ್ ಅಜ್ಜನ ಕಾಲದಿಂದ ಉಳಿಸಿದಂತ ಅದರ ಬೀಜ. ನೋಡಿ ಸ್ನೇಹಿತರೆ, ಮನೀಶ್ ಅವರ ಮನೆ ಎದುರುಗಡೆ ತರಕಾರಿ ತೋಟದಲ್ಲಿ ನಿಂತಿದ್ದಾರೆ. ಇದರ ಹೈಟ್ ನೋಡಿ, ಮನೀಶ್ ಸುಮಾರು ಒಂದು 5 ಅಡಿ ಇದ್ದಾರೆ. 5 ಅಡಿಗಿಂತ ಮೇಲಕ್ಕೆ ಅದಿದೆ. ಅದನ್ನು ಪುನಃ ಒಂದು ಇದೆಲ್ಲ ಹಾಕಿ ನಿಲ್ಸಿರುವಂತದ್ದು. ಏನ್ ಸರ್, ಬದನೆ ಅಂತ ಹೇಳಿದ್ರೆ ಬಾರಿ ಕಷ್ಟ ಪಡ್ತಾರೆ ಜನರು ಮಾಡಕ್ಕೆ. ನೀವು ಇಷ್ಟು ಈಸಿಯಾಗಿ ಇಷ್ಟಿಷ್ಟು ದೊಡ್ಡ ಗಿಡಗಳನ್ನ ಇಟ್ಟಿದ್ದಾರೆ, ಹೇಗೆ? ಅಂದ್ರೆ ಮಣ್ಣಲ್ಲಿ ಒಂದು ಪ್ಯೂರಿಟಿ ಇದೆ. ಒಮ್ಮೆ ನೆಟ್ಟು ಬಿಟ್ರೆ ಅಷ್ಟು ಕೆಮಿಕಲ್ ಹಾಕದಿದ್ರೆ ಅದು ಅದರಷ್ಟಕ್ಕೆ ಬೆಳೀತಾ ಹೋಗುತ್ತೆ.
ಮತ್ತೆ ನೀವು ಪ್ರೂನ್ ಮಾಡ್ತಾ ಇದ್ರೆ ಸಾಕು. ಹಾ. ಒಮ್ಮೆ ನೆಟ್ಟು ನಾನು ಮೊದಲು ನೋಡಿದ್ದೇನೆ, ಹಾ. ಒಂದೇ ಬದನೆ 5 ವರ್ಷ ಇತ್ತು. ಇದಕ್ಕೆ ಈಗ ಎಷ್ಟು ವರ್ಷ ಆಯ್ತು? ಈಗ ಒಂದು 1 ವರ್ಷ ಆಗ್ತಾ ಬಂತು. ಹಾ. ಇನ್ನು ಈ ವರ್ಷ ನೆಟ್ಟದಲ್ಲಿ ಆ ಕಡೆ ಉಂಟು, ತುಂಬಾ ವರ್ಷ ಆಗೋ ಚಾನ್ಸ್ ಇದೆ. ಚಾನ್ಸ್ ಇದೆ. ಏನ್ ಸಾಯಲ್ಲ. ನಾಳೆ ಬದನೆ. ಇದು ನಾಳೆ ಬದನೆ. ಈ ಬಾರಿ ನಮ್ಮ ಅಡಿಕೆ ಪತ್ರಗಳಿಗೆ ಇದರ ಬಗ್ಗೆ ಬಂದಿತ್ತು. ಹೌದಾ? ನಾಳೆ ಬದನೆ ಬಗ್ಗೆ. Okay. ಅಂದ್ರೆ ಅದು ಅಳಿವಿನಂಚಿನಲ್ಲಿದೆ ಅಂತ ಹೇಳ್ತಾರೆ. ಕಾಸರಗೋಡು ಭಾಗದಲ್ಲಿ ಕೆಲವು ಕಡೆ ಇದೆ ಅಂತ ಹೇಳಿ. ಹೌದು. ಚೆನ್ನಾಗಿದೆ ಟೇಸ್ಟ್. ಸ್ನೇಹಿತರೆ, ಹೌದು. ಯಾವುದೇ ರೋಗ ಕೆಮಿಕಲ್ ಇಲ್ಲ, ಏನು ಹಾಕ್ಲೇ ಇಲ್ಲ ಅಲ್ಲ ಇದಕ್ಕೆ? ಇಲ್ಲ. ನಾವೀಗ ಏನು ಮೊದಲೇ ಬೇವಿನೆಣ್ಣೆ ಸ್ಪ್ರೇ ಮಾಡ್ತಿದ್ದೆ, ಏನು ಬೇಕಾಗಿಲ್ಲ ಅಲ್ಲ. ಕಡಿಮೆ ಖರ್ಚಲ್ಲಿ ಆಗುತ್ತೆ. ನಮ್ಮ ಅದನ್ನ ಇದು ಇನ್ನೊಂದು ವೆರೈಟಿಯಾ? ಹೌದು, ಇದನ್ನು ಇನ್ನೊಂದು ಎರಡು ಕೈತೋಟ ಮಾಡುವವರು ಇದನ್ನು ಮಾಡ್ಲಿಕ್ಕೆ ಆಗಿದ್ರೆ ಅದು ಮೂರ್ಖತನವೇ ಸರಿ. ಯಾಕಂದ್ರೆ ಈ ಅತ್ಯಂತ ಸುಲಭವಾಗಿ ಮಾಡ್ಲಿಕ್ಕೆ ಆಗುವಂತ ಕೃಷಿ. ಜಸ್ಟ್ ಜೀವಾಮೃತ ಹಾಕುವುದು, ನಂತರ ತನ್ನಷ್ಟೇ ಇದು ತೊಂಡೆಕಾಯಿ ಆಗುತ್ತೆ. ಇದು ನಮ್ಮ ಮನೆಯಲ್ಲಿ ರಬ್ಬರ್ ಟೇಪಿಂಗ್ ಮಾಡ್ತಾ ಇದ್ದ ಮೋಹನ ಅಣ್ಣ ಅಂತ ಕೊಟ್ಟಾಯಮಿಂದ ಪ್ರೀತಿಯಿಂದ ತಂದಂತ ಗಿಡ. ಅದ್ರಿಂದ ನಾನು ಮಲ್ಟಿಪ್ಲೈ ದೊಡ್ಡದಾಗಿ ಮಾಡ್ತಾ ಇದ್ದೇವೆ. ಅದು ಇಷ್ಟು ದೊಡ್ಡದಾಗುತ್ತೆ. ತುಳುವಲ್ಲಿ ಅಂಬಟೆ ಮನೋಳಿ ಅಂತ ಹೇಳ್ತೇವೆ. ಆದ್ರೆ ನಾವು ಅವರು ಕೊಟ್ಟಾಯಮಿಂದ ತಂದದ್ದರಿಂದ ಕೊಟ್ಟಾಯಂ ತೊಂಡೆಕಾಯಿ ಅಂತ ಹೇಳ್ತಾರೆ. ಅವರವರ ದೇಶ ಆ ತರ ಮಾಡ್ತಾ ಇದ್ದಾರೆ. ಮತ್ತೆ ಇದು ನೋಡಿ, ಚಿಕ್ಕದು ಈ ತರ ಚಿಕ್ಕದನ್ನು ಕೊಯ್ದ್ರೆ ಅದರ ಟೇಸ್ಟೇ ಬೇರೆ, ಒಂಥರ ಒಗರು ಕಡಿಮೆ, ಅದ್ರ ಟೇಸ್ಟ್ ಒಳ್ಳೆ ಟೇಸ್ಟ್. ತಿನ್ಲಿಕ್ಕೆ ಆಗ್ತಲ್ಲ, ಮಿಡಿ ಸೌತದಿಂದ ಆಗುತ್ತೆ ಅಲ್ಲ. ಒಂದು ಸಲಾಡ್ಸ್ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅಲ್ವಾ? ಸುಮ್ಮನೆ ಕೆಮಿಕಲ್ ಹಾಕಿರೋದು ಪೇಟೆ ಅಂತ ಸಂಜೆ ಕೆಮಿಕಲ್ ಹಾಕಲ್ಲ, ಡೈರೆಕ್ಟ್ ತಿನ್ಬೋದು ಅಲ್ಲ. ಮತ್ತೆ ನಮ್ಗೆ 15-16 ಜನ ಕೆಲಸದವರು ಇದ್ದಾರೆ, ಅವರಿಗೂ ನಾವು ಇದೆಲ್ಲ ತರಕಾರಿ ಕೊಡ್ತಾ ಇದ್ದೆ. ಅಂದ್ರೆ ಅವರು ಪ್ರೀತಿಯಿಂದ ಮಾಡ್ತಾರೆ ಅಲ್ಲ, ಹೊರಗಿನ ತರುದು ಬೇಡ. ಅಷ್ಟು ಜನರಿಗೆ ನೀವು ಇದರಲ್ಲೇ ಬೆಳಿತೀರಿ. ಹೌದು, ತೊಂಡೆಕಾಯಿ ಸಾಕಾಗ್ತದೆ. ತೊಂಡೆಕಾಯಿ ಮತ್ತೆ ಬದನೆ, ಬೇರೆ ಬೇರೆ ಬಸಳೆ ಇದೆ ಆ ಕಡೆ, ಎಲ್ಲ ಕೆಲಸದವರು. ಬಸಳೆನ ಬಾರಿ ಚೆನ್ನಾಗಿ ಮಾಡಿದ್ರಲ್ಲ, ಹೇಗಿದ್ದು? ಹೌದು, ಅಂದ್ರೆ ಹೈಟ್ ಬಿಟ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ನನ್ನ ನರ್ಸರಿಯಲ್ಲಿ ಜೀವಾಮೃತ ಹಾಕ್ತೇನೆ. ಅದರ ಉಳಿದ ಜೀವಾಮೃತ ಎಲ್ಲ ಬಸಳೆ ತೊಂಡೆ ಇದಕ್ಕೆಲ್ಲ ಹಾಕ್ತಾ ಇರ್ತೇನೆ. ಬಂದದೇ ಜೀವಾಮೃತದಿಂದ ಅಲ್ಲ. ಹೌದು, ಒಳ್ಳೆ ಇದೆ, ರೋಗನೂ ಇಲ್ಲ. ಹೌದು, ನೋಡಿ ಸ್ನೇಹಿತರೆ, ಆರಾಮದಲ್ಲಿ ಇಲ್ಲಿ ಇದನ್ನು ಸೆಟ್ ಮಾಡಿದ್ದಾರೆ. ಹೆಚ್ಚು ಇದಿಲ್ಲ, ಅಡಿಕೆ ಪೋಲ್ಸ್ ಅನ್ನು ನಿಲ್ಲಿಸಿ ಅಲ್ಲೇ ಮಾಡಿರುವಂತದ್ದು. ನೀವು ನಿಮ್ಮ ಕೈತೋಟ ಪ್ರಯೋಗದಲ್ಲಿ ನೀವೊಂದು ಐಡಿಯಾ ಮಾಡಿದ್ರಿ, ಎಲ್ಲ ಹಂಚಿನ ಸಾಲಿಟ್ಟು ಒಂದು ಬೆಡ್ ತರ ಮಾಡಿದ್ರಿ. ಇದು ನನ್ನ ಐಡಿಯಾ. ಅಂದ್ರೆ ಈ ಗ್ಯಾಪ್ ಅಲ್ಲಿ ಇದನ್ನ ಲಾಕ್ ಮಾಡಿ ಬಿಡುತ್ತೆ ಸರ್. ಇಲ್ಲಿ ಸರಿಗೆ ಕೆಳಗೆ ಒಂದು ಸರಿ, ಮೇಲೆ ಒಂದು ಸರಿಗೆ, ಏನಾಗಲ್ಲ. ಗ್ರೋ ಬಾಗ್ ತರ ಯೂಸ್ ಆಗುತ್ತೆ. ಹೆಚ್ಚಿನ ನೀರು ಇಲ್ಲೇ ಹೋಗುತ್ತೆ ಸರ್, ಎಕ್ಸ್ಟ್ರಾ ನೀರು ಹೋಗುತ್ತೆ, ಅಡಿಯಲ್ಲೂ ಹೋಗುತ್ತೆ. ನೀರು ಬೇಕಾದ್ರೆ ಅಡಿಗೆ ಹೋಗುತ್ತೆ. ಹೀಗೆ ಇಟ್ರೆ ಆಯ್ತು, ರೀಸೈಕ್ಲೇಬಲ್, ಏನಾಗಲ್ಲ. 10-20 ವರ್ಷ ಆದ್ರೂ ಏನಾಗಲ್ಲ ಅಲ್ಲ. ಬೇಕಾದ್ರೆ ತೆಗಿಬಹುದು. ಆದ್ರೆ ಸ್ವಲ್ಪ ನಾರಿನ ಅಂಶ ಜಾಸ್ತಿ ಆಗ್ಬೇಕು. ಸಮಸ್ಯೆ ಬಿಸಿ ಆಗುವ ಸಮಸ್ಯೆ ಇರುತ್ತೆ, ಬೇರೆ ಬಿಸಿ ಆಗುವ ಸಮಸ್ಯೆ ಇರುತ್ತೆ. ಆದ್ರಿಂದ ಹೊರಗಿನ ಬದಿಗೆ ಸ್ವಲ್ಪ ಕೊರ್ಪಿತ್ತಲ್ಲಿ ಮಾಡಿದ್ರೆ ಭಾರಿ ಒಳ್ಳೇದು, ಬಿಸಿ ಆಗಲ್ಲ ಅಲ್ಲ. ಬರೀ ಮಣ್ಣು ಹಾಕುದು. ಮೆಣಸಲ್ಲಿ ಇದ್ರಲ್ಲಿ ಹಾಕಿದ್ರಲ್ಲ, ಕಳೆದ ಮೆಣಸು ಇದರಲ್ಲಿ ಹಾಕಿದ್ರು. ಚೆನ್ನಾಗಿದೆ. ಇದು ಬೆಂಡೆ ಅಲ್ಲ? ಹೌದು. ಯಾವ ಬೆಂಡೆ ಇದು? ಇದು ಊರಿನ ಬೆಂಡೆ. ನಂದು ನಿನ್ನೆ ಪದಾರ್ಥ ಮಾಡಿದ್ದೆ ಅಲ್ಲ, ಅದೇ ನಿಮ್ಗೆ ಟೇಸ್ಟ್ ಇದೆ, ಹೇಗೆ ಸೂಪರ್ ಇದೆ. ನಂಗೆ ಇಷ್ಟ ಸರ್. ಇದೊಂದು ವಿಶೇಷ ಬಂಡೆ. ಅಂದ್ರೆ ಏನು ಹಾಕದೆ ಬರೀ ನೀರು ಕೂಡ ಬೇಡ, ಇದ್ದ ನೀರನ್ನು ಹೇಳ್ಕೊಳ್ತಾ ಇದು ತನ್ನಷ್ಟಕ್ಕೆ ಆಗುತ್ತೆ. ಅಂದ್ರೆ ನಾನು ಅಲ್ಲೆಲ್ಲ ಬೆಂಡೆ ಮಾಡಿದ್ದೇನಲ್ಲ, ಅಲ್ಲಿಗೆ ನರ್ಸರಿಯಲ್ಲಿ ಉಳಿದ ಜೀವಾಮೃತ ಎಲ್ಲ ಇಲ್ಲಿ ಹಾಕಿ ಅದರಲ್ಲೇ ಮಾಡಿದ ಬೆಂಡೆ. ಅಂದ್ರೆ ಅದಕ್ಕೆ ಜೀವಾಮೃತ ಬೇಕು. ಪ್ರತಿ ಬ್ಯಾಚ್ ವಾರಕ್ಕೊಮ್ಮೆ ಜೀವಾಮೃತ ಹಾಕ್ತಾ ಇರ್ತೇನೆ. ಇದಕ್ಕೆ ಹಾಕಲ್ಲ, ಇದಕ್ಕೆ ಜೀವಾಮೃತ ಹಾಕಲ್ಲ, ಏನೂ ಹಾಕಲ್ಲ. ತನ್ನಷ್ಟಕ್ಕೆ ಅದು ಅಂದ್ರೆ ಅದಕ್ಕೆ ಅಷ್ಟು ಪವರ್ಫುಲ್ ಆಗಿದೆ, ಟೇಸ್ಟು ಆಗಿದೆ. ಅಂದ್ರೆ ಎಳತ್ತಲ್ಲಿ ತೆಗಿಬೇಕು ಇದನ್ನು. ಇದು ನೋಡಿ, ಎಳತ್ತಾದ್ರೆ ಓಕೆ. ಅದನ್ನು ದೊಡ್ಡಾದ್ರೆ ಮತ್ತೆ ಬೀಜಕ್ಕೆ ಬಿಡ್ಬೇಕು. ನಾನಿದ್ದು ಬೀಜಕ್ಕೆ ಉಳಿಸ್ಲಿಕ್ಕೋಸ್ಕರ ಎಲ್ಲ ಒಂದು ಬೀಜ ನೀವು ಕೊಟ್ಟದ್ದು, ಅದರಿಂದ ಇಷ್ಟು ಮಾಡಿದೆ. ಉಳಿಸ್ಲಿಕ್ಕೋಸ್ಕರ ಇದನ್ನು ಬೀಜಕ್ಕೆ ಬಿಟ್ಟಿದ್ದೇನೆ. ಇದಕ್ಕೆ ಮಲೆಬೆಟ್ಟು ಬೆಂಡೆ ಅಂತ. ಅಂದ್ರೆ ಇದಕ್ಕೆ ನಿಜವಾಗಿದ್ದು ಕಾಡು ಬೆಂಡೆ, ಆದ್ರೆ ನಾನು ಇಟ್ಟದ್ದು ಮಲೆಬೆಟ್ಟು ಬೆಂಡೆ. ಮಲೆಬೆಟ್ಟಿಂದ ಸಿಕ್ಕಿದ್ದು ಹಾಗೆ. ನಾವೊಂದು 1000 ಜನರಿಗೆ ಕೊಟ್ಟಿದ್ದೇವೆ. ಸರಿ, ಅಂದ್ರೆ ನೀವು ಹೆಸರು ಕೊಟ್ಟಿದ್ರಿ, ಹೋದವರೆಲ್ಲ ತುಂಬಾ ಖುಷಿ ಆಗಿದೆ. ಇದ್ರಲ್ಲಿ 2-3 ವೆರೈಟಿ ಇದೆ. ಸ್ನೇಹಿತರೆ, ಇಂತ ನನ್ನ ಮೂಲ ತಳಿಗಳ ಬೀಜಗಳೆಲ್ಲ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಇದನ್ನೊಂದು 4 ನೆಟ್ಟು ಬಿಟ್ರೆ ವರ್ಷ ಇಡೀ ಆಗ್ತಾ ಇರ್ತದೆ. ಯಾವುದೇ ಗೊಬ್ಬರಗಳು ಬೇಡ, ಯಾವ ಗೊಬ್ಬರದ್ದು ಇಲ್ಲಲ್ಲ. ಸ್ನೇಹಿತರೆ, ಮನೀಶ್ರ ಕೈತೋಟವನ್ನು ನೀವು ನೋಡಿದ್ರಿ. ಅದಾದ್ಮೇಲೆ ನಾವು ಬಂದಿರುವಂತದ್ದು ಮನೀಶ್ ತೋಟದ ಮೇಲೆ ಇರುವಂತಹ ಒಂದು ನ್ಯಾಚುರಲ್ ಫಾರ್ಮಿಂಗ್ ಜಾಗಕ್ಕೆ. ನಾನು ಮೊದಲ ಬಾರಿ ಇವರನ್ನು ಸಂಪರ್ಕ ಆದಾಗ ಇವರ ವಾಟ್ಸಪ್ ಅಲ್ಲಿ ನ್ಯಾಚುರಲ್ ಟರ್ಮರಿಕ್ ಅನ್ನುವಂಥದ್ದು ಒಂದು ಸ್ಟೇಟಸ್ ಹಾಕಿದ್ರು. ಅದು ಏನು ಅನ್ನುವಂಥದ್ದನ್ನು ಮನೀಶ್ ಹತ್ರನೇ ಕೇಳುವ. ಹೇಳಿ ಮನೀಶ್ರೆ, ಏನಕ್ಕೆ ಅದನ್ನು ಹಾಕಿದ್ರಿ? ಅಂದ್ರೆ ನಾನು ಡೆಲ್ಲಿಯಲ್ಲಿ UPSC ಪ್ರಿಪರೇಷನ್ ಹೋಗಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ, IIT ಫ್ರೆಂಡ್ಸ್ ಎಲ್ಲ, ಅವ್ರದ್ದೆಲ್ಲ ನೈಟ್ ಔಟ್ ಕಾರ್ಯಕ್ರಮ. ರಾತ್ರಿ ಪೂರ್ತಿ ಓದೋದು, ಬೆಳಿಗ್ಗೆ ವಾಮಿಟ್ ಮಾಡೋದು. ಅಲ್ಲೇ IIT ಅಲ್ಲೆಲ್ಲ ನೈಟ್ ಕೂಡ ಲೈಬ್ರರಿ ಇರುತ್ತೆ. ಕೃಷಿ ಆಗಲ್ಲ, ಇದು ನೈಟ್ ಔಟ್ ಕಾರ್ಯಕ್ರಮ. ನಂದು UPSC ಪ್ರಿಪರೇಷನ್ ಹೋಗಿದ್ದೆ ಡೆಲ್ಲಿಯಲ್ಲಿ. ಎಷ್ಟು ಟೈಮ್ ಇತ್ತು ಡೆಲ್ಲಿಯಲ್ಲಿ? 1 year ಇದ್ದೆ. ಹೌದಾ? ಹೇಗಿತ್ತು ಅನುಭವ? ಅನುಭವ ಅಂದ್ರೆ ನನಗೆ ಯಾವಾಗಲೂ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು. ಎಷ್ಟು ಹಣ ಮಾಡಿದ್ರು ಆರೋಗ್ಯ ಸರಿ ಇರಲ್ಲ.
ಅಲ್ಲ. ಅಲ್ಲಿ ಯಾವಾಗ್ಲೂ ಅಂದ್ರೆ ಬ್ರೀದಿಂಗ್ ಯಾವಾಗ್ಲೂ ಪ್ರಾಬ್ಲಮ್. ಹಾ. ಅವಾಗ್ಲೂ 2 ತಿಂಗಳು ಮುಂಚೆ ಬಂದು ಹಾ. ಡಿಸೈಡ್ ಮಾಡ್ತೀನಿ ಏನಾದ್ರೂ ಇದಕ್ಕೊಂದು ನ್ಯಾಚುರಲ್ ಸೊಲ್ಯೂಷನ್ ಬೇಕು ಅಂತ. ಹಾ. ಅವಾಗ ನಾನು ಡಾಕ್ಟರ್ ಖಾದರ್ ಅಂತ ಸರ್ಚ್ ಮಾಡ್ತಾ ಇದ್ದೆ. ಅದೇ ಬರುದು ಹ್ಮ್. ಸಾವಯವ ಅರಿಶಿನ ಸಾವಯವ ಶುಂಠಿ, ಸಾವಯವ ಅರಿಶಿನ ಸಾವಯವ ಶುಂಠಿ. ಹ್ಮ್. ಫಸ್ಟ್ ಸ್ಟೆಪ್ ಮಾಡಿದ್ದೆ ಹ್ಮ್. ಅಜ್ಜ ಉಳಿಸಿದಂತ ಹ್ಮ್. ನಮ್ದು ನಾಡನ್ ಅರಶಿನ ಮತ್ತು ಶುಂಠಿಯನ್ನ ಹ್ಮ್. ಉಳಿಸಿದೆ ಫಸ್ಟ್. ಹ್ಮ್. ಆ ವರ್ಷ ಮಲ್ಟಿಪ್ಲೈ ಮಾಡಿದೆ, ಹ್ಮ್. ಯೂಸ್ ಮಾಡಲಿಲ್ಲ. 1 ವರ್ಷ 2 ವರ್ಷ ಮಲ್ಟಿಪ್ಲೈ ಮಾಡಿದೆ. ಹ್ಮ್. ನಂತರ ಈಗ ಒಂದು 4,000-5,000 kg ಅರಶಿನ ಇದೆ. ಹ್ಮ್. ಈಗ ಮತ್ತೆ ಕೊರೋನಾ ಟೈಮ್ ಸ್ವಲ್ಪ ಎಲ್ಲ ಮಾರ್ಕೆಟಿಂಗ್ ಸಮಸ್ಯೆ, ಶುಂಠಿ ನಂಗೋಸ್ಕರ ಸೇಲಿಗೆ ಅದು ಆಗಲ್ಲ ಶುಂಠಿ. ಹ್ಮ್. ಅಂದ್ರೆ ಮರಶಿನ ಹಾಕಿ ಬಿಟ್ರೆ ಹ್ಮ್. ಎಷ್ಟು ವರ್ಷ ಹಾಳಾಗಲ್ಲ. ಅದು ಅಜ್ಜಿ ಕಟ್ಟುನೆ ಅಂತ ತುಳುವಲ್ಲಿ ಹೇಳ್ತಾರೆ. ಹ್ಮ್. ಅದು ಅರಶಿನ ಆಗಲ್ಲ, ಹ್ಮ್. ಶುಂಠಿಗೆ ಆಗುತ್ತೆ. ನಾನು ಬೇರೆ ಕಡೆ ಯೋಗ ಮೆಡಿಟೇಷನ್ ಹೋಗ್ತಾ ಇರುತ್ತೇನೆ. ಹ್ಮ್. ಆವಾಗ ಶುಂಠಿ ಅರಶಿನಕ್ಕೆ ಸಮಸ್ಯೆ ಆಗಿಲ್ಲ, ಹಾಗೆ ಉಳಿಸಿದ್ದೇನೆ. ಶುಂಠಿ ನನಗೆ ಬೇಕಾದಷ್ಟು ಅದೇ ಮಾಡ್ತಾ ಇದ್ದೇನೆ. ಈಗ ನೀವು ನನ್ಗೆ ಶುಂಠಿ ಅರಿಶಿನ ತೋರಿಸ್ತೇನೆ ಅಂತ ಹೇಳಿ ಗುಡ್ಡಕ್ಕೆ ತಂದು ನಿಲ್ಸಿದ್ರಿ, ಇಲ್ಲೆಲ್ಲ ಉಂಟಾ? ಅಂದ್ರೆ ನಾನು ಅರಿಶಿನ ಅಂತ ಸಪರೇಟ್ ಕೃಷಿ ಮಾಡಲ್ಲ. ಹಾ. ನಮ್ಗೆ ರಬ್ಬರ್ ಇದೆ, ಹ್ಮ್. ರಬ್ಬರ್ನ ಗ್ಯಾಪ್ ಅಲ್ಲಿ ಅರಿಶಿನ. ಹ್ಮ್. ಎಲ್ಲೆಲ್ಲಿ ಗ್ಯಾಪ್ ಇದೆ ಹ್ಮ್. ಅಲ್ಲೆಲ್ಲಿ ಫುಲ್ ಅರಿಶಿನ ಮಾಡಿದೆ. ಅದನ್ನ 15 ಎಕರೆ ಜಾಗದಲ್ಲಿ ಎಷ್ಟಾಗುತ್ತೆ ಅಷ್ಟು ಅರಿಶಿನ ಮಾಡಿದೆ. ಅಲ್ಲ. ಗಡ್ಡೆ ಅರಿಶಿನ, ಗ್ಯಾಪ್ ಬಿಸಿಲು ಬಿದ್ದಲ್ಲೆಲ್ಲ ಅರಿಶಿನ. ಇಲ್ಲುಂಟು, ಅರ್ಜೆಂಟ್ ಮಾಡ್ಬೇಕು. ಇಲ್ಲುಂಟು, ಹಾ. ನಂತರ ಆ ಕಡೆ ಉಂಟು. ಹಾ. ಓ, ಹೇಗಿದೆ ನೋಡು? ಒಂದು ಗೆಡ್ಡೆಯಲ್ಲಿ ಇದು ನ್ಯಾಚುರಲ್ ಕಟ್ ಮಾಡಿ ತೋರಿಸಿ, ಅದ್ರ ಒಳಗಡೆ ಹೇಗಿದೆ ನೋಡಿ. ಇದಕ್ಕೆ ಏನು ಹಾಕಲ್ಲ, ಜೀವಾಮೃತ ಒಂದೇ. ಅದು ಜೀವಾಮೃತ ಹಾ. 1 ವರ್ಷ ಮಳೆಗಾಲದಲ್ಲಿ ಹಾ. ಹಾಕಿದ್ದು. ಹಾ. ನಂತರ ಮಲ್ಚಿಂಗ್ ಅಲ್ಲ. ಮಲ್ಚಿಂಗ್ ಓ. ಯಾವುದೇ ಕೆಮಿಕಲ್ ಹಾಕಲ್ಲ. ಅಲ್ಲ. ಅಲ್ಲಿದ್ದ ಎರೆಹುಳ ಹಾಗೇ ಇರ್ತದೆ. ಹಾ. ಬೇಸಿಗೆಗಾಲದಲ್ಲಿ ಹಾ. ಆ ಎರೆಹುಳ ಸುಪ್ತಾವಸ್ಥೆಗೆ ಹೋಗುತ್ತೆ, ಹಾ. ಮಳೆಗಾಲದಲ್ಲಿ ತಿರುಗಿ ಬರುತ್ತೆ, ಅಲ್ಲ. ಅದರ ಕೆಲಸ ಮಾಡುತ್ತೆ. ಕಟ್ ಮಾಡಿದ್ದು ಹೇಗಿದೆ ಸ್ಮೆಲ್? ಇಲ್ಲೇ ಹೊಡಿತಿದೆ ಸ್ಮೆಲ್, ಹೇಗಿದೆ? ಭಯಂಕರ, ಇಲ್ಲಿಗೆ ಹೊಡಿತಿದೆ ಸ್ಮೆಲ್. ಹಾ. ಹೇಗಿದೆ? ನೋಡಿ ಸ್ನೇಹಿತರೆ, ನಾನು ಇದಕ್ಕಿಂತ ಮೊದಲು ನಿಮಗೆ ನಾಟಿ ಅರಿಶಿನ ತೋರಿಸಿದ್ದೆ. ನೋಡಿ, ಇದು ತುಂಬಾ ಕೆಂಪಾಗಿದೆ, ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಹೆಚ್ಚು ನ್ಯಾಚುರಲ್ ಆಗಿ ನಾವು ಬೆಳಿಲಿಕ್ಕೆ ಹೋದಾಗ ಸ್ವಲ್ಪ ಕುಂಕುಮ ಕಲರಿಗೆ ಆಡ್ ಆಗತ್ತಲ್ವಾ? ಮತ್ತೆ ಇದನ್ನ ನಾಟಿ ಮಾಡೋ ವಿಧಾನ ಹೇಳ್ತೇನೆ. ಹಾ. ಈಗ ತೆಗಿತೇವಲ್ಲ, ಹ್ಮ್. ಇದೆಲ್ಲ ಯೂಸ್ ಮಾಡ್ಲಿಕ್ಕೆ ಹಾ. ಆ? ಹ್ಮ್. ಈ ಮಿಡ್ಲಲ್ಲಿ ಬರುತ್ತಲ್ಲ, ಹ್ಮ್. ಇದು ಮತ್ತೆ ಇದು, ಹ್ಮ್. ಇದನ್ನ ನಾವು ಹುಡಿ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಲೇಬರ್ ಹೋಗುತ್ತೆ. ಹ್ಮ್. ಏನಾಗಲ್ಲ. ಹ್ಮ್. ಈಗ ಎಲ್ಲಿ ಅಗಿತೇವೆ ಹ್ಮ್. ಅಲ್ಲೇ ಹಾಕಿ ತೆಗೆದು ಮುಚ್ಚಿ ಬಿಡುದು ಅಷ್ಟೇ. ಹಾ. ಯಾಕಂದ್ರೆ ಇದೆಲ್ಲ ಲೇಬರ್ ಓರಿಯೆಂಟೆಡ್. ಹ್ಮ್. ತೆಗ್ದ್ರಲ್ಲ, ಹ್ಮ್. ಇಲ್ಲಿಂದ ಈ ಕಡೆ ತಿರುಗಿದ್ರೆ ಒಳ್ಳೇದು, ಜನರಿಗೆ ಅದು ಸರಿ, ಕಾಣ್ತದೆ. ಸರಿ. ಎಲ್ಲೆಲ್ಲಿ ತಿರುಗಿದ್ರೆ ಇಲ್ಲಿ ಕ್ಯಾಮರಾಮನ್ ಇಲ್ಲೆಲ್ಲ ಉಂಟು, ತೆಗಿಬೇಕು ಫುಲ್ಲು. ಹಾ. ತೆಗಿತೇವೆ. ಹಾ. ಹೀಗೆ ಇಷ್ಟು ಮಾಡಿ ಮುಚ್ಚಿ ಬಿಡುದು. ಹಾ. ಅಷ್ಟೇ. ಅಷ್ಟು ಸಿಂಪಲ್ ಕೆಲಸ. ಮುಚ್ಚುವಾಗ ಗೊಬ್ಬರ ಹಾಕ್ಬೇಕು, ಅಡಿ ಗೊಬ್ಬರ ಅಂತ ಹೇಳ್ತೇವೆ. ಹಾ. ಅದನ್ನ ಹಾಕಿ ಮುಚ್ಚಿ ಬಿಡು. ಅರ್ಥ ಆಯ್ತಾ? ಇಲ್ಲದ್ರೆ ಡಬಲ್ ಕೆಲಸ ಆಗುತ್ತೆ. ಅಲ್ಲ. ಇದನ್ನ ತೆಗಿತಾ ಇರೋದು, ಇದೆಲ್ಲ ತೆಗೆಯುದು, ಕಟ್ ಮಾಡೋದು, ಬೇಯಿಸೋದು ಎಲ್ಲ ಆಗೋದಿಲ್ಲ. ನಾವಂದ್ರೆ ಸಿಸ್ಟಮ್ಯಾಟಿಕ್ ಮಾಡ್ತೇನೆ. ನಾನು ತಾಮ್ರದ ನಮ್ಮ ಹೊಸ ಮನೆ ಕಟ್ಟುವಾಗ ಹಾ. ಹಳೆ ಮನೆಯದ್ದು ಹಾ. ದೊಡ್ಡ ತಾಮ್ರದ ಅಂಡೆ ಇತ್ತು. ಹಾ. ಅದನ್ನ ಇದಕ್ಕೆ ಮಾರ್ಲಿಲ್ಲ, ತೆಗೆಸಿಟ್ಟಿದ್ದೇನೆ. ಅಲ್ಲ. ಯಾಕಂದ್ರೆ ತಾಮ್ರದ ಅಂಡೆ ಮಾರಿದ 15,000 ಮೇಲೆ ರೇಟ್ ಬರುತ್ತೆ. ಹ್ಮ್. ಆದ್ರೆ ಇದರ ಏನು ಬೇಯಿಸ್ಲಿಕ್ಕೆ ಅರಿಶಿನ ಬೇಯಿಸ್ಲಿಕ್ಕೋಸ್ಕರವೇ ಅದನ್ನ ಉಳಿಸಿದೆ. ಅದು ಎಂಜಿರು ಸೊಪ್ಪು ಅಂತ ಹೇಳ್ತೇವೆ. ಅಲ್ಲ. ಅದು ಮರಿಕೆ ಅವರು ಮೊದಲು ಇದನ್ನ ನನಗೆ ಹೇಳಿಕೊಟ್ರು, ಮರಿಕೆ ಅವರು ಹಾ. AP ಸದಾಶಿವ ಮರಿಕೆ ಅಂತ, ಅವರು ಸಾವಯವ ಕೃಷಿಗೆ ಫೇಮಸ್. ಹಾ. ಅವ್ರು ಹೇಳಿದ್ದು ಎಂಜಿರು ಸೊಪ್ಪಲ್ಲಿ ಹಾಕಿ ಬೇಯಿಸ್ಬೇಕು ಅಂತ. ಎಂಜಿರ ಸೊಪ್ಪಲ್ಲಿ ಹಾಕಿ ಅದೇ ಕ್ರಮ ಪ್ರಕಾರ ಒಂದು ಕರೆಕ್ಟ್. ಈಗ ಈ ಒಂದೊಂದು ಕಡ್ಡಿಗಳನ್ನು ನೆಡ್ಲಿಕ್ಕೆ ಆಗೋದಿಲ್ಲ, ಯಾವ್ದನ್ನು ಇದನ್ನು ಅಲ್ಲ ಕಡ್ಡಿಗಳು ನೆಡ್ಬೋದು. ಅಲ್ಲ, ಹೊಸಬರಿಗೆ ಆದ್ರೆ ಯಾಕೆ ನೆಡ್ತೀರಿ ಅಂದ್ರೆ ಏನ್ ಗೊತ್ತಾ, ಹ್ಮ್. ಅದನ್ನ ನೆಟ್ರೆ ಹಾ. ಅದು ಹಾಗೇ ಇರ್ತದೆ, ಹಾ. ಗಟ್ಟಿ ಇರ್ತದೆ. ಹಾ. ನೆಕ್ಸ್ಟ್ ಮಳೆಗಾಲ ಶುರು ಆಗುವಾಗ, ಅಂದ್ರೆ ಈ ನಮ್ದು ಅಕ್ಷಯ ತೃತೀಯ ಇದೆಯಲ್ಲ, ಹೌದು. ಆ ಟೈಮಿಗೆ ನೆಟ್ಟಾಗಿರ್ಬೇಕು. ಯುಗಾದಿ ಟೈಮ್ ದಾಟಿದ ಮೇಲೆ. ಅಕ್ಷಯ ತೃತೀಯ ಹೌದೌದು. ಆ ಟೈಮಿಗೆ ಹ್ಮ್. ಒಂದು ಮಳೆ ಬಂದ್ರೆ ಹ್ಮ್. ತನ್ನಷ್ಟಕ್ಕೆ ಮೊಳಕೆ ಹೊಡೆಯುತ್ತೆ, ಏನ್ ನಿಮ್ಗೆ ಕಷ್ಟ ಇಲ್ಲ. Correct. ಫಸ್ಟ್ ನಾನು ಸಾಧಾರಣ ನಾಗರ ಪಂಚಮಿ ದಿವಸ ಹ್ಮ್. ಒಂದೇ ದಿವಸ ಹ್ಮ್. ಅರೌಂಡ್ 50,000 to 1 lakh ಹ್ಮ್. ಅರಿಶಿನ ಎಲೆಯಲ್ಲೇ ಹಣ ಮಾಡ ಹೌದಾ? ಒಂದೇ ದಿವಸ, ನಾಗರ ಪಂಚಮಿ. ಒಂದೇ ದಿವಸ ಫುಲ್ ಸುತ್ತೂರು ನಂದೇ ಎಲೆ ಸಾಮ್ರಾಜ್ಯ. ಹೌದಾ? ಅದು ಕೂಡ ನ್ಯಾಚುರಲ್ ಫಾರ್ಮಿಂಗ್. ಅದು ಖರ್ಚಿಲ್ಲ. ಏನು ಖರ್ಚು, ಅದು ಎಲೆ ಬರ್ತದೆ. ಅಂದ್ರೆ ನಾಗರ ಪಂಚಮಿ ಸಮಯದಲ್ಲಿ ಎಲೆ ಕೊಯ್ದ್ರೆ ಹಾ. ತನ್ನಷ್ಟಕ್ಕೆ ಅದು ಬರುತ್ತೆ, ಏನು ಸಮಸ್ಯೆ ಆಗಲ್ಲ. ಅದರ ನಂತರ ಕೊಯ್ಬಾರ್ದು, ಅಲ್ಲ. ಗಡ್ಡೆಗೆ ಪ್ರಾಬ್ಲಮ್ ಬರುತ್ತೆ. ನೀವು ಎಲ್ಲಿ ಹೇಳಿಸ್ತೀರಿ ಹ್ಮ್. ಅಲ್ಲೆಲ್ಲ ತೆಗಿತೇನೆ. ಅಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬೆಳೆದ ಅರಿಶಿನ ಉಂಟು. ಇದು ನಮ್ದು ಫ್ರೂಟ್ಸ್ ಫಾರ್ಮಿಂಗ್. ಹಾ. ನೋಡಿ ಅದರ ಎಡೆಗೆ ಅರಿಶಿನ ಚಿಕ್ಕು ನೋಡಿ ಸರ್, ಓ, ಯಾವ ತರ ಚಿಕ್ಕು ಇದೆ. ಬಾವಿಲಿ ತಿಂದು ಉಳಿದ ಚಿಕ್ಕು ನಮಗೆ ಅಲ್ಲ, ಬಾವಲಿಗೂ ನಿಮ್ ಸೇವೆ ಇದೆ. ಸೇವೆ ಅದ್ರದ್ದು ಬೇಕಲ್ಲ ನೋಡಿ, ಸರ್. ತೆಗೀರಿ. ಇಲ್ಲಿ ಇಲ್ಲಿ ಇದು ಕಡ್ಡಿ ಅದೇ ಅಂತ ಅನ್ಸದೆ ನಂಗೆ. ಎಲ್ಲಿ ನೋಡಿ ಅಲ್ಲಿ. ಇಲ್ಲ. ಹಾ, ಹೊಡೀರಿ ನೋಡು. ಓ, ಇಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ, ಒಂದ್ ಕಡೆ ಬರುತ್ತೆ. ಅದರ ಅಡಿಯಲ್ಲಿ ಉಂಟು ನೋಡಿ, ಅಡಿಯಲ್ಲಿ ಅಡಿಯಲ್ಲಿ ಉಂಟು, ಅದು ಉಂಟು, ಅದಕ್ಕೆ ದೊಡ್ಡ ಉಂಟು ಅದು. ಹಾ, ಹೊಡೀರಿ ನೋಡು.
ಉಂಟು. ನೋಡಿ ಸ್ನೇಹಿತರೆ, ಇವರು ಒಂದು ನ್ಯಾಚುರಲ್ ಫಾರ್ಮಿಂಗ್ ಒಂದು ಸೂಪರ್ ಫಿಲಾಸಫಿ ಹೇಳ್ತಿದ್ದಾರೆ. ನೋಡಿ, ಈ ಜಾಗದಲ್ಲಿ ಎಲ್ಲಿ ಇವ್ರು ತೆಗೆದ್ರು ಕೂಡ ಅರಶಿನ ಇದೆ, ಅಂದ್ರೆ ಎಡೆಬೆಳೆಯಾಗಿ ಮಾಡಿದ್ದಾರೆ. ಇವತ್ತು ಇವರಿಗೆ ಇದ್ರದ್ದು ಮಾರ್ಕೆಟ್ ವ್ಯಾಲ್ಯೂ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಇವರು ತುಂಬಾ ಹಳ್ಳಿಯಲ್ಲಿ ಇರುವಂತದ್ದು. ಆದ್ರೆ ಇದು ಹೊರಗಡೆ ಮಾರ್ಕೆಟ್ ಅಲ್ಲಿ ಈ ರೀತಿ ನಾಟಿ ಶುಂಠಿಗೆ 1 kg 100 ರೂಪಾಯಿಯ ಮೇಲೆ ಇರ್ತದೆ. ನಿಮ್ಗೆ ಯಾವ್ದಾದ್ರು ಬೇಕಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಅವರು ಕಾಳು ಮೆಣಸಲ್ಲಿ ತುಂಬಾ ಫೇಮಸ್ ಈ ಭಾಗದಲ್ಲಿ. ಒಂದು ಇಂಡಿಯಾದಲ್ಲಿ ಒಂದು ಟಾಪ್ ನರ್ಸರಿಗಳೆಲ್ಲ ಅವ್ರದ್ದು ಕೂಡ ಒಂದು ಟಾಪ್ ನರ್ಸರಿ ಇದೆ. ಆದ್ರೆ ನಿಮ್ಗೆ ಇದು ಬೇಕಾದ್ರೆ ನನಗೆ ವಾಟ್ಸ್ಆಪ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಬೇಕಾದ್ರೆ ಅವ್ರ ತರಿಸಿ ನಿಮ್ಗೆ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡಬಹುದು. ಅರಶಿನ ಮತ್ತು ಕಾಳುಮೆಣಸು ಇದು 2 ಅಣ್ಣ ತಂಗಿ ಇದ್ದಾಗೆ. ಅರಶಿನದಲ್ಲಿರುವುದು ಕುರ್ಕುಮಿನ್, ಅದರಲ್ಲಿರುವ ಕೆಮಿಕಲ್ ಕಂಟೆಂಟ್. ಆ ಕುರ್ಕುಮಿನ್ ಬಾಡಿಗೆ ಅಬ್ಸರ್ವ್ ಆಗ್ಬೇಕಾ, ಅದಕ್ಕೆ ಬೇಕಾದ ಪೆಪ್ಪರಿನ್, ಅದು ಕಾಳುಮೆಣಸಲ್ಲಿ ಇದೆ. ಆದ್ರಿಂದ ನಾವು ಕಾಳುಮೆಣಸು ಬೆಳೆಸುವಾಗ ಅರಶಿನ ಬೇಕೇ ಬೇಕು. ರೋಗ ನಮ್ಮ ಶರೀರದ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗ್ಬೇಕಾ, ಅರಶಿನ ಮತ್ತು ಕಾಳುಮೆಣಸು ಒಟ್ಟೊಟ್ಟಿಗೆ. ನಾನೇನ್ ಮಾಡ್ತೇನೆ, ನಮ್ಮಲ್ಲಿ ಸ್ಟೀಲ್ ಬಾಕ್ಸ್ ಇದೆ, ಅದರಲ್ಲಿ ಹುಡಿ ಮಾಡಿ, ಅರಶಿನ ಸಪ್ರೇಟ್ ಹುಡಿ ಮಾಡಿ, ಕಾಳುಮೆಣಸು ಸಪ್ರೇಟ್ ಹುಡಿ ಮಾಡಿ ಒಟ್ಟಿಗೆ ಮಿಕ್ಸ್ ಮಾಡಿ ಇಡ್ತೇನೆ. ಅಂದ್ರೆ ಕೆಲಸದವರು ಅಡಿಗೆ ಹಾಕುವಾಗ ಅವ್ರಿಗೆ ನೆನಪಾಗಲ್ಲ, ಒಟ್ಟಿಗಿದ್ರೆ 2 ಹಾಕ್ತಾರೆ. ಅದು ಒಟ್ಟೊಟ್ಟಿಗಿದ್ರೇನೆ ಬಾಡಿಯ ಪ್ರತಿರೋಧ ಶಕ್ತಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಈಗ ಹೇಳ್ತೇನೆ, ಅರಶಿನ ಈಗ ಇರುವ ರೇಟ್ ಅಲ್ಲಿ ನಿಮಗೆ ಒರಿಜಿನಲ್ ಪ್ಯೂರ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಿಮಗೆ ಬೇಕಾದ ಅರಶಿನ ಕೈತೋಟದಲ್ಲಿ ನೀವೇ ಮಾಡ್ಬೇಕು. ಏನಿಂತು ಎಲ್ಲಿಯೇ ಇರ್ಲಿ, ಚಿಕ್ಕ ಒಂದು ಕುಂಡದಲ್ಲಿ ಮಾಡ್ಬೋದು ನಿಮ್ಗೆ 5 ವರ್ಷ. ಯಾಕಂದ್ರೆ ನಂಗೆ ಗೊತ್ತು, ನಾನು ಇದರ ಮಾರ್ಕೆಟ್ಗೆ ಇಳಿದ್ದೇನೆ 7 ವರ್ಷ ಇದರಲ್ಲೇ ಹೋರಾಡ್ತಾ ಇದ್ದೇನೆ. ಪ್ಯೂರ್ ಅರಶಿನ ಸಿಗೋದು ಭಾರಿ ಕಷ್ಟ ಉಂಟು, ಅದಕ್ಕೆ ಮಿಕ್ಸ್ ಆಗಿಯೇ ಬರುದು. ಎಲ್ಲಿಂದ ಬರ್ತದೆ ಅದು? ಈರೋಡ್, ತಮಿಳ್ನಾಡು, ಅಲ್ಲಿಂದ ಕೆಮಿಕಲ್ ಯಾಕಂದ್ರೆ ಈ ರೇಟಿಗೆ, ಈಗಿನ ಮಾರ್ಕೆಟ್ ರೇಟಿಗೆ ಅರಶಿನ ಪ್ಯೂರ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ತೆಂಗಿನ ಎಣ್ಣೆ ನೋಡಿ, ಕೆಲವೊಬ್ರು ಮಾಡ್ತಾ ಇದ್ರೆ ಸರ್ವೈವ್ ಆಗ್ಲಿಕ್ಕೆ ಆಗಲ್ಲ, ಅಷ್ಟು ತೆಂಗಿನಕಾಯಿ ಇಲ್ಲ. ಎಲ್ಲ ನಮ್ಮ MRP ಅಲ್ಲಿಂದ ಬರುತ್ತಲ್ಲ ಕೆರೋಫಿನ್, ಅದನ್ನ ಮಿಕ್ಸ್ ಮಾಡಿಯೇ ಬರುದು. ಅದೇ ರೀತಿ ನಿಮ್ಗೆ ಬೇಕಾದ ಅರಶಿನ ನೀವು ಮಾಡ್ಲೇಬೇಕು. ಇಲ್ಲಾಂದ್ರೆ ಕೈತೋಟದಲ್ಲಿ ಮಾಡಿ ಅದನ್ನ ಕನೆಕ್ಟ್ ಮಾಡಿ ದೊಡ್ಡ ಮಟ್ಟಿಗೆ ಸೇಲ್ ಮಾಡ್ಬೇಕು. ಈಗ ನನ್ನ ಹತ್ರ ಇನ್ನೂ 4000 kg ಅರಶಿನ ಇದೆ, ತೆಗಿಯೋದೇ ಇಲ್ಲ, ಹಾಗೇ ಬಿಟ್ಟಿದೆ. ಆಗಲ್ಲ, ತೆಗ್ದ್ರೆ ಈ ಮಾರ್ಕೆಟ್ ರೇಟ್ ಕೊಡ್ಲಿಕ್ಕೆ ಆಗಲ್ಲ, ನಂಗೆ ಅದರ ಮಾರ್ಕೆಟ್ ನ ಹಿಂದೆ ಹೋಗ್ಲಿಕ್ಕೆ ಆಗಲ್ಲ. ಕಾಳುಮೆಣಸು ಆಗಲ್ಲ, 5 ವರ್ಷಕ್ಕೊಮ್ಮೆ ರೇಟ್ ಆಗ್ತದೆ. ಹೇಗೂ ರೇಟ್ ಆಗ್ತದೆ, 10 ವರ್ಷ ತೆಗ್ದಿಡ್ಲಿಕ್ಕೆ ಆಗ್ತದೆ. ನಾವು ಉಳಿಬೇಕಲ್ಲ, ಕೃಷಿಕರು ಉಳಿಬೇಕಲ್ಲ, ಸೇವೆ ಆದ್ರೂ ನಮ್ದು ಹಾಕಿದ ಖರ್ಚು ಬರ್ಬೇಕಲ್ಲ. ಅದಕ್ಕೋಸ್ಕರ ನಾನು ಕಾಳುಮೆಣಸು ನರ್ಸರಿಗೆ ಹೋಗ್ತಾ ಇದ್ದೇನೆ. ಇದಕ್ಕೆ ಡಿಮಾಂಡ್ ಬಂದಾಗ ಇದನ್ನ ನೀನು ಮಾಡ್ತೇನೆ. ಬೀಜ ಹಾಳು ಮಾಡ್ಲಿಲ್ಲ, ನ್ಯಾಚುರಲ್ ಆಗಿ ಮಾಡಿದ ಬೀಜವನ್ನು ಪ್ರಿಸರ್ವ್ ಮಾಡ್ತಾ ಇದ್ದೇನೆ. ಇಲ್ಲಿ ಅಡಿಕೆನೆಲ್ಲ ಇಲ್ಲಿ ನೀವು ಸಂಗ್ರಹ ಮಾಡಿದ್ರಲ್ಲ? ಹೌದು. ಹೇಗಿದೆ ಅದು? ಗಾಡಿ ಇದೆ ಸರ್, ಮೊಟಕಾಟೆ ಗಾಡಿ ಇದೆ. ನೋಡಿ ಸ್ನೇಹಿತರೆ, ಇಷ್ಟು ಎತ್ತರಕ್ಕೆ ಚೆನ್ನಾಗಿ ವ್ಯೂಸ್ ಇದೆ ನೋಡಿ. ತೋಟದ ಪಕ್ಕದಲ್ಲಿ ಒಣಗಿಸ್ತಾರೆ. ಈ ವಿಡಿಯೋದಲ್ಲಿ ಇನ್ನೊಂದು ಸಂಗತಿಯನ್ನು ನಿಮಗೆ ತೋರಿಸ್ತೇನೆ. ಒಂದು ಇವರ ನ್ಯಾಚುರಲ್ ಆಗಿರುವಂತಹ ನೀರಿನ ಸೋರ್ಸ್ ನ ಬಗ್ಗೆ ಒಂದು ಮಾಹಿತಿ ಕೊಡ್ತಾನೆ. ಇದು ಸೂಪರ್ ಆಗಿರುವಂತಹ ನೀರಿನ ಸೋರ್ಸ್. ಮತ್ತೆ ನಮ್ಮ ನೋಡಿ ಹೇಗೆ ಕಾಣ್ತದೆ ನಿಮಗೆ ನೀರಿನ ಸೋರ್ಸ್. ಇದು ಇಷ್ಟು ಎತ್ತರದಲ್ಲಿ ಇರುವಂತದ್ದು ನೋಡಿ. ಅವರ ಮನೆ ಕೆಳಗಡೆ ಇದೆ, ಅದಕ್ಕಿಂತ ಸುಮಾರು 100-150 ಅಡಿ ಮೇಲಕ್ಕಿದೆ. ಗ್ರಾವಿಟಿ ಪವರ್ ಅಲ್ಲಿ ಇವರಿಗೆ ನೀರು ಹೋಗುತ್ತೆ. ಇದು ಹೇಗೆ ನೀರು ಬರುತ್ತೆ ಅನ್ನೋದು ಕೆರೆ ಹತ್ರಕ್ಕೆ ಇಳಿದು ನಿಮಗೆ ತೋರಿಸ್ತೇನೆ. ಮನೀಶ್ ಗಾಂಭೀರ್ ನ್ಯಾಚುರಲ್ ಆಗಿರುವಂತ ಕೆರೆಯ ಪಕ್ಕದಲ್ಲಿದ್ದಾನೆ ನೋಡಿ. ಮನುಷ್ಯನ ತುಂಬಾ ದೂರದಲ್ಲಿ ಕಾಣ್ತಾ ಇದ್ದಾರೆ. ಒಂದು ಹಾಯ್ ಮಾಡಿ ಮನುಷ್ಯನ. ನಮಸ್ತೆ. ಕಾಣ್ತೊಂಟ ನೋಡಿ, ಮನುಷ್ಯನ ಅಲ್ಲಿ ಇದ್ದಾನೆ. ಯಾಕಂದ್ರೆ ಅಲ್ಲಿ ಒಂದು ಹೇಳಲಿಕ್ಕೆ ಒಂದು ರೀಸನ್ ಇದೆ. ಹೇಳಿ ಮನುಷ್ಯನ. ಝೂಮ್ ಮಾಡಿ. ಇಲ್ಲೊಂದು ಸೊರಂಗ ಕಾಣ್ತಾ ಇದೆಯಾ? ನೋಡಿ, ಅಮೈ ಮಹಾಲಿಂಗ ನಾಯ್ಕ ಅಂತ ಬಾರಿ ಫೇಮಸ್ ಅವರು. ನಮ್ ಈ ಸೌತ್ ಕೆನರಾದಲ್ಲಿ, ಕಾಸರಗೋಡು ಸೌತ್ ಕೆನರಾ ಬೆಲ್ಟ್ ಅಲ್ಲಿ ಎಲ್ಲಿ ಹೋದ್ರು ಕೆರೆ ಕಾಣುತ್ತೆ. ಆ ಕೆರೆಗೊಂದು ಸೊರಂಗ ಇರುತ್ತೆ. ಅಂದ್ರೆ ಕೆರೆಯ ನೀರಿನ ಮೂಲವೇ ಸೊರಂಗ. ಆದ್ರಿಂದ ವಿಷಯ ಅಂತಂದ್ರೆ ಇಲ್ಲೆಲ್ಲ ಇಷ್ಟು ಹೊರತೆ ಬರ್ತಿದೆ. ಅದಕ್ಕೆ ಅಂದ್ರೆ ಮೇಲೆ ಮರ ಇರ್ಬೇಕು. ಮೇಲೆ ತಾಯಿ ಬೇರಿನ ಮರ ಇದ್ರೆ ಅದರಲ್ಲಿ ಮಳೆಗಾಲದಲ್ಲಿ ಅದ ನೀರನ್ನು ಒಳಗೆ ಅದರ ಬೇರಿನ ಮೂಲಕ ಒಳಗೆ ಬಿಟ್ಟು ಬಿಡುತ್ತೆ. ಅದು ಇಂಥ ಕೆರೆಯಲ್ಲಿ ಶೇಖರಣೆ ಆಗುತ್ತೆ. ಆದ್ರಿಂದ ಕಾಳು ಮೆಣಸಿನ ಜೊತೆ ಆದಷ್ಟು ತಾಯಿ ಬೇರಿನ ಮರ ಹಾಕಿ. ಎಲ್ರು ಡಬಲ್ ಇನ್ಕಮ್ ಬರುತ್ತೆ ಅಂತ ಅಡಿಕೆ ಹಾಕ್ತಿದ್ದಾರೆ. ಅಡಿಕೆ ಬದಲಿಗೆ, ಯಾಕಂದ್ರೆ ಅಡಿಕೆ ಡೇಂಜರ್ ಆದಷ್ಟು ಕಾಡು ಮರ, 16x16 ಕಾಡು ಮರ, ಆದಷ್ಟು ಆ ಕಾಡು ಮರ ಆಗ್ಲಿ, ಕಾಳು ಮೆಣಸಿನ ಜೊತೆ ಕಾಡಾಗ್ಲಿ. ಆಗ ಇಂಥ ಕೆರೆಯಲ್ಲಿ ನೀರಾಗುತ್ತೆ. ಇಲ್ಲದ್ರೆ ಖಾಲಿ ಕೆರೆ ಇರುತ್ತೆ, ನೀರು ಇರಲ್ಲ. ನೋಡಿ ಅಲ್ಲಿ ಆ ನೀರು ಬರ್ತಾ ಇದೆ ನೋಡಿ. ಈಗಲೂ ಈ ಜನವರಿ 15 ನಮ್ಮ ಗುಡ್ಡದಿಂದ ನೀರು ಬರ್ತಾ ಇದೆ. ಅದು ತೆಗ್ದ್ರೆ ಮತ್ತು ಅಂದ್ರೆ 3/4 ಇಂಚ್ ಪೈಪ್ ಅಲ್ಲಿ ಬಂದಾಗ ನೀರು ಫಿಲ್ ಆಗುತ್ತೆ. ಗುಹೆಯಿಂದ ನೀರು ಬರ್ತದ? ಗುಹೆಯಿಂದ ಜಾಸ್ತಿ. ಈ ಗುಹೆ ಎಷ್ಟು ದೂರ ಇದೆ ಒಳಗಡೆ? ಸಾಧಾರಣ ಒಂದು 10-15 ಮೀಟರ್ ಇರ್ಬೋದು, ಒಳಗಿರ್ಬೋದು. ಅದು ಬಂಡೆ ಎಡೆಯಲ್ಲಿ ಹೋಗೋದು. ಬಂಡೆ ಒಳಗೆ ಸೆಟ್ ಮಾಡಿದಾರಲ್ಲ? ಬಂಡೆ ಒಳಗೆ ಅಜ್ಜನ ಕಾಲದಲ್ಲಿ ಸೆಟ್ ಮಾಡಿದ್ದು. ಇಡೀ ಮನೆಗೆ ಇದೇ ನೀರ? ನಮ್ಮ ಕೃಷಿ ಮನೆ ಇಂಥದ್ದು 2 ಕೆರೆ ಇದೆ. ಅದು ಇನ್ನು ಇದಕ್ಕಿಂತ ಪವರ್ಫುಲ್. ಅದು ಕೆಳಗಿದೆ. ಕೊನೆವರೆಗೂ ನೀರು ಸಿಗ್ತದ?
ಸಿಗುತ್ತೆ ಸಿಗುತ್ತೆ. ಶುದ್ಧ ನೀರು. ಶುದ್ಧ ನೀರು. ಇದಂತ ಕೈಯೆಲ್ಲ ಇಟ್ಕೊಂಡಿದ್ದೀರಲ್ಲ? ಅಂದ್ರೆ ಅದನ್ನ ಸೆಟ್ ಮಾಡ್ಲಿಕ್ಕೆ ಅಂದ್ರೆ ಹಾ. ಈಗ ಇದು ಎಲ್ಲ ನಮ್ಮ ಫೀಲ್ಡ್ ಇಲ್ಲಿಂದ ನೀರು ಹೋಗುವುದು. ಹಾ. ಅರ್ಜೆಂಟ್ ಬಿದ್ರೆ ಮಾತ್ರ ಕೆಳಗಿನ ಕೆರೆಯಿಂದ ಹಾಕ್ತೇವೆ. ಹಾ. ಇದನ್ನ ಅಲ್ಲಿ ಮಣ್ಣನ್ನು ಹುಳಿ ಬರಿಸೋದು ಹಾ. ಡೈರೆಕ್ಟ್. ನಿಮ್ಮ ಕೈ ತೋಟದಲ್ಲಿ ನೋಡಿದ್ದೆ ಆಯ್ತು ನೀವೆಲ್ಲ ಇಂಥ ಕೆಲಸ ಚಿಟ್ಟೆ ಮಾಡೋದೆಲ್ಲ. ಹಾ. ಅದನ್ನ ಹುಳಿ ಬರಿಸಿದ್ಮೇಲೆ ಹಾ. ಇದನ್ನ ಇಲ್ಲಿ ಹಾಕಿ ಬೇಕಾದಾಗೆ ಸೆಟ್ ಮಾಡುದು. ಓ. ಇದೀಗ ಅದನ್ನ ಗಟ್ಟಿ ಮಾಡ್ಲಿಕ್ಕೆ, ಹಾ. ಇದನ್ನ ಶೇಪ್ ಕೊಡ್ಲಿಕ್ಕೆ ಈ ತರ ಆ ರೀತಿ ಹೊಡಿದಾರೆ. ಇದು ಗಟ್ಟಿ ಮಾಡಿ ಸೆಟ್ ಮಾಡುದು. ಹಾ. ಇದರಲ್ಲಿ ಶೇಪ್ ಕೊಡುದು. ನೀರು ಒಳಗೆ ಹೋಗುದಿಲ್ಲ ಆಗ? ಇಲ್ಲ, ನೀರೊಳಗೆ ಹೋಗಲ್ಲ. ಓ. ಅದು ಒಮ್ಮೆಗೆ ಮಾಡುದಲ್ಲ. ಹಾ. ಇದನ್ನ ಮಾಡಿ ಒಂದಡಿ ನಂತರ ಒಂದೊಂದಡಿ, ಅದನ್ನೊಂದು 20 ದಿವಸದ ಕೆಲಸ. ಹಾ. ಒಂದೇ ದಿವಸದಲ್ಲಿ ಇದೆಲ್ಲ ಆಗಲ್ಲ. ಕರೆಕ್ಟ್. ಕಂಟಿನ್ಯೂ ಮಾಡೋದು ಚೆನ್ನಾಗುತ್ತೆ. ಕಂಟಿನ್ಯೂ ಮಾಡೋದು ಚೆನ್ನಾಗುತ್ತೆ. ಮೊದಲೆಲ್ಲ ಸೆಗಣಿ ಸಾರಿಸಿ ಅಲ್ಲಿ ಬಿಡ್ತಿದ್ರು. ಹಾ. ಈಗ ಅಂತ ಸ್ಕಿಲ್ಡ್ ಲೇಬರ್ಸ್ ಕಡಿಮೆ. ಹಾ. ಅದನ್ನ ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದೇವೆ. ನೋಡಿ ಸ್ನೇಹಿತರೆ, ಈ ಮಣ್ಣನ್ನು ಮಡಿಕೆ ಮಾಡಿದ ರೀತಿಯಲ್ಲಿ ಸುಮಾರು 5 ದಿನ ಹುಳಿ ಬರೆಸ್ತಾರೆ. ಹುಳಿ ಬರೆಸಿ ಈ ರೀತಿ ಮಾಡ್ತಾರೆ. ಇದು ಹೇಗೆ ಅಂದ್ರೆ ಟೈಲ್ಸ್ ನಾಗಿ ಗಟ್ಟಿ ಆಗುತ್ತೆ. ನೀವು ಯೋಚನೆ ಮಾಡಿ, ಇಷ್ಟು ಎತ್ತರದಲ್ಲಿ ನೋಡಿ ಇಲ್ಲಿ ನೀರಿದೆ, ನನ್ನ ಕ್ಯಾಮರಾಕ್ಕೆ ಹತ್ರಕ್ಕೆ ನೀರಿದೆ ನೋಡಿ. ಆದ್ರೆ ಇದು ಕೆಳಗಡೆ ನೋಡಿ, ಇಲ್ಲೇ ಸುಮಾರು ಒಂದು 25 ಅಡಿ ಕೆಳಗಡೆ ಇದೆ. ಅಲ್ಲಿ ಒಂದೇ ಒಂದು ಪಟ್ಟ ಬಸ ನೀರಿಲ್ಲ. ಅಂದ್ರೆ ಒಂದು ಎಷ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಭಾಗದ ರೈತರು ಎಷ್ಟು ಟೆಕ್ನಿಕ್ ಅನ್ನು ಕಲ್ತಿದ್ರು ನೋಡಿ. ಇದರ ಕೆಳಗಡೆ ನೀರು ಹೋಗುದಿಲ್ಲ. ಯಾಕೆ ನೀರು ಹೋಗುದಿಲ್ಲ ಅಂತ ಹೇಳಿ, ಇದೇ ರೀತಿಯಲ್ಲಿ ಮಣ್ಣುಗಳನ್ನು ಹಿಂದಿನ ಕಾಲದವರು ಸಟ್ ಮಾಡಿ ಹೊಡೆದು ಟೈಟ್ ಮಾಡಿ ಇಟ್ಟಿದ್ದಾರೆ. ಕಲ್ಲು ಅದಾಗಿದೆ. ಮಣ್ಣಿನ ಮಡಿಕೆಯಿಂದ ಹೇಗೆ ನೀರು ಹೊರಗೆ ಬರೋದಿಲ್ವೋ ಅದೇ ರೀತಿಯ ಒಂದು ಟೆಕ್ನಾಲಜಿಯನ್ನು ಇದಕ್ಕೆ ಉಪಯೋಗ ಮಾಡಿ ಇಲ್ಲಿ ಈ ಕೆರೆಯ ನೀರು ಉಪಯೋಗಿಸ್ತಾರೆ. ಇಲ್ಲಿಂದ ಎಷ್ಟು ದೂರಕ್ಕೆ ಹೋಗುತ್ತೆ ಇದು ವಾಟರ್ ಇದರಲ್ಲಿ ಗ್ರಾವಿಟಿ? ಅದ್ರ ನಮ್ ಜಾಗ ಫುಲ್ ಅಂದ್ರೆ 2-3 ಕಿಲೋಮೀಟರ್ ಫುಲ್ ಹೋಗುತ್ತೆ. ಅಲ್ಲಿ ತನಕ ಯಾವುದೇ ಅಡಚಣೆ ಇಲ್ಲದೆ ಹೋಗುತ್ತೆ. ನಿಮ್ದು ದೊಡ್ಡ ನರ್ಸರಿ ಇದೆ, ಅಲ್ಲಿಗೆ ಹೋಗುತ್ತಾ? ಅಲ್ಲಿಗೂ ಹೋಗುತ್ತೆ. ಅಲ್ಲಿ ಒಂದು ಟ್ಯಾಂಕ್ ಇಟ್ಟಿದ್ದೇನೆ, ಅಲ್ಲಿಯೂ ಫಿಲ್ ಆಗುತ್ತೆ ಇದೇ ನೀರು. ಬೇಕಾ? ಏನ್ ಕರೆಂಟ್ ಬೇಡ. ಮತ್ತೊಂದು ವಿಷಯ ಏನ್ ಗೊತ್ತಾ, ನೀವು ಬಿಸ್ಲೇರಿ ಮಿನರಲ್ ವಾಟರ್ ಅದೆಲ್ಲ ಹೇಳ್ತೀರಿ, ಎಲ್ಲಿ ಬೇಕಾದ್ರೂ ಯಾವ ಪೇಟೆಯಲ್ಲಿ ಎಷ್ಟೇ ಹಣ ಕೊಡಿ, ಇದರಷ್ಟು ಪ್ಯೂರ್ ನೀರು ಇನ್ನೊಂದು ಕಡೆ ಸಿಗಲ್ಲ. ಓಕೆ ಸರ್, ಒಂದು ಕೈತೋಟ, ಅರಶಿನ, ಆಮೇಲೆ ಕೆರೆಯ ಬಗ್ಗೆ ಒಂದು ಸೂಪರ್ ಆಗಿರುವಂತ ಮಾಹಿತಿ ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ಅಂದ್ರೆ ನಾನು ಎಲ್ಲೋ ಮೂಲೆಯಲ್ಲಿದ್ದೆ, ನಂದು ಕಾಳುಮೆಣಸು ನರ್ಸರಿ ಮಾಡಿದಾಗ ಇದು ಥ್ರೂಔಟ್ ಸೌತ್ ಇಂಡಿಯಾ ರೀಚ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ದೊಡ್ಡ ಮಟ್ಟಿಗೆ ಹೋಗ್ತಾ ಇದ್ದೇನೆ. ಪ್ರಾಜೆಕ್ಟ್ ದೊಡ್ಡದಾಗ್ತಾ ಇದೆ. ಅದೇ ರೀತಿ ಎಷ್ಟೋ ಮಹಿಳೆಯರು ಕಾಳುಮೆಣಸಿನ ಕೈತೋಟ ಮಾಡ್ತಾ ಇದ್ದಾರೆ. ಅವರನ್ನ ಆ ಮೂಲೆಯಲ್ಲಿದ್ದವರನ್ನು ಮನೆಯಲ್ಲಿಗೆ ತಂದವರು ನೀವು. ಅದು ಇನ್ನೂ ಅನೇಕ ಮಹಿಳೆಯರಿದ್ದಾರೆ. ಇನ್ನೂ ಅನೇಕ ವಿಡಿಯೋ ಮಾಡುವವರಿದ್ದೀರಿ. ಅಂತ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ನಿಮ್ಗೆ ಯಶಸ್ವಿದವರಿಗೆ ಎಲ್ಲರಿಗೂ ಎಲ್ಲಾ ಮಹಿಳೆಯರು ಇನ್ನೂ ಬೆಂಬಲ ಕೊಡುವಂತಾಗಲಿ. ಓಕೆ ಸರ್, ಧನ್ಯವಾದಗಳು. ಧನ್ಯವಾದ. ವೆಲ್ಕಮ್. ವೆಲ್ಕಮ್. ಧನ್ಯವಾದಗಳು. ವೆಲ್ಕಮ್.